ಅಪ್ಪ 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 ಅಮ್ಮ ಅಮ್ ಅಮ್ಮ ಅಮ್ಮ ಅಪ್ಪ ಅವ್ವ ಅಂತ ಮಾತಾಡತ್ತೇನ ಅಲೆ ಮಮ್ಮಣಿಸ್ಲೇನಪ್ಪ ಹೊಟ್ಟು ಸತಿ ಬದ್ದ ಬ್ಯಾಡ ಬ್ಯಾಡ ಅನ್ನಿಸ್ತಿಡ್ಡಪ್ಪ ನನ್ನ ಮಗ ಬಂಗಾರ ಕಳಲು ಬಾರಪ್ಪ ನೀನು ಮಾಡ್ದತ್ತೆ ಇದು ಕಾಡ ಕಾಡ ಹಾಡು ಹೇಳ ಅದರೊಂದು ನಿಂಗ ಯಾವ್ದು ಹೇಳಿ ನಮ್ಮ ಅಪ್ಪಗ ನನ್ನ ಬಂಗಾರ ಕಳಲಿಗೆ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡ ಬಂಗಾರ ಮೋರಿ ತೊಳೆದೇನ ಬಂಗಾರದ ಮಾರಿ ತೊಳೆದೇನ ಕೂಸು ಇದ್ದ ಮನೆಗೆ ಬೀಸಣಿಕೆ ಆತಕ ಕೂಸು ಕಂದಯ್ಯ ಒಳಹೊರಗ ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಬೀಸಣಿಕೆ ಗಾಳಿ ಸುಳಿದಾವ ಅಳುವ ಕಂದನ ತುಟಿಯುವುದೇ ನೀನ ಒಳಂಗ ಕುಡಿ ಹುಬ್ಬು ಬೇವಿನ ಹೆಸಳಾಂಗ ಕುಡಿ ಹುಬ್ಬು ಬೇವಿನ ಹೆಸಳಾಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಾಂಗ ಅಬ್ಬಬ್ಬ ಜೋರೈತಲ್ಲ ತಾಯಿ ಮಗಂದ ಆಟ ಬರ್ರಿ ಯಾಕೆ ದೌಡ್ ಬಂದ್ರಲ್ಲ ಇವತ್ತು ಕೆಲಸ ತಿಂತ್ರ ಇವ ಆಟ ಆಡಕತ್ತಿದ್ನ ಹಂಗ ಆಡ್ಕೋ ಅಂತ ಕರ್ಕೊಂಡಿದ್ದೆ ಬರ್ರಿ ನಿಂದ ನಶೀಬ್ ಬಿಡ್ಲೆ ಆರಾಮ ಮಗನ್ ಜೋಡಿ ಆಡ್ಕೋ ಅಂತ ಕುಂತಿರ್ತಿ ನಮ್ ನೋಡಿ ಹಣೆ ಬರ್ರಿ ಕೆಟ್ಟ ಬಿಸ್ಲಾಗ ಅಡ್ಡಾಡಿದ್ದ ದೇವ್ರೆ ನಿನ್ನೆ ಒಂದು 2,000-3,000 ರೂಪಾಯಿ ಕೊಟ್ಟಿದ್ನಲ್ಲ ತೆಗೆದಿಟ್ಟು ಹೋದಲ್ಲ ತೆಗೆದಿಟ್ಟೇನಿ ಮತ್ತು ಬುಕ್ನೇ ಬರೆದು ಇಟ್ಟೇನಿ ಇಂತಿಷ್ಟು ಕೊಟ್ಟಾರ ಇಂತಿಷ್ಟು ಖರ್ಚಾತು ಇಷ್ಟು ತೆಗೆದಿಟ್ಟೇನಿ ಅಂತೇಳಿ ಚಲೋ ಆತ್ ಬಿಡು ಅದೊಂದು ಲೆಕ್ಕ ಹಚ್ಚಕತ್ತೇತಾಗ ಏನೋ ಹೇಳ್ಬೇಕು ಅಂದೆ ನೆನಪ ಹಾರಿಬಿಟ್ಟೆ ಇದು ಏನದು ಅಂದಂಗೆ ಏನೋ ಹೇಳ್ಬೇಕು ಅಂದೆ ಮರೆಯತ್ತಾಗ ಇವತ್ತು ಮುಸ್ತಫ್ ಭೇಟಿಯಾಗಿದ್ದ ನನಗೆ ಏನಂತ ಅವಂದು ಏನಾರ ನಿಮ್ದು ದನದ ಇದ್ರೊಳಗೆ ಡೈರಿ ಒಳಗೆ ನಂಗೆ ಏನಾರ ಕೆಲಸ ಇದ್ರೆ ಕೊಡ್ರಿ ಮಲೇಶನ ಅದಕ್ಕೇನಂತ ನಾನು ಮಾಡ್ತೀನಿ ಈಗೆಲ್ಲೂ ಕೆಲಸನ ಹತ್ತವಲ್ದ್ರಿ ಹೊಲ ಮನ್ಯಾಗು ಅಂತ ಏನು ದುಡಿಮಿಲ್ಲ ಮತ್ತು ಹೊರಗೆ ಹೋಗಿನ ಪೇಟೆಗೆ ಎಲ್ಲಿ ದುಡಿಯೋದು ನಿಮ್ಮ ಕಡೆನೇ ಏನಾರು ಇದ್ರೆ ಮಾಡೋಣ ಅಂತ ಅಂದ್ಕೊಂಡೇನಿ ಮತ್ತು ನನ್ನ ಹೊಲನೂ ನೋಡ್ಕೊತ ಇದು ಒಟ್ಟು ಕೆಲಸನೂ ಆಕತ್ ನನಗೆ ಮತ್ತು ಕೊಡ್ತೀರೇನ ಅಂತ ಕೇಳಿದ ನಾನು ಇತ್ತು ಕೆಲಸ ಆದರೂ ಕೆಲಸ ಯಾವುದು ಇಲ್ಲಲ್ಲಪ್ಪ ನೀ ಮೊದಲೇ ಹೇಳ್ಬೇಕು ಬೇಡ ಆಮೇಲೆ ಖಾಯಮ್ಮಾಗಿ ನನ್ನ ಕಡೆ ದುಡಿಯೋರು ಇಬ್ಬರಿದ್ರು ಅದ್ರಾಗ ಒಬ್ಬ ಬಿಟ್ಟಾನ ಆದರೂ ಸುಳ್ಳ ಇಬ್ರು ಅದಾರಲ್ಲ ಮತ್ತೀಗ 3-4 ಮಂದಿ ಕೆಲಸದಾರ ಇಟ್ಕೊಂಡು ಪಗಾರ ಕೊಡೋ ಅಷ್ಟು ನನಗೆಲ್ಲ ಕತಿ ಆಗಲ್ಲ ಅಂತಂದೆ ಒಳ್ಳೆ ಕೆಲಸ ಮಾಡಿದ್ರಿ ಅವ್ನು ಕೆಲಸ ಕೊಡ್ಲಾರ್ದತ್ತ ಅಯ್ಯೋ ಅಂತ ದುಷ್ಟರನ್ನ ಕಂಡ್ರೆ ದೂರ ಇರ್ಬೇಕಂತ ಅಂಥವ್ರನ್ನ ಸನಿಪ್ ಇಟ್ಕೊಳಕ್ಕೆ ಹೋಗ್ಬಾರ್ದು ಇಲ್ಲಿ ಕೇಳಿಲ್ಲ ಏನಾಗೈತೆ ಅಂತೇಳಿ ಅದನ್ನು ಹೆಂಗೆ ಪತ್ತೆ ಹಚ್ಚಾನ ಗೊತ್ತಿಲ್ಲ ನಮ್ಮ ಕಡೆ ಒಬ್ಬ ಕೆಲಸ ತೊಗೊಂಡ್ಬಿಟ್ಟೋಗ್ಯಾನ ಒಬ್ಬ ಅಷ್ಟೇ ಇರೋದೀಗ ಆ ಒಬ್ಬನ ಅದನಲ್ರಿ ಮತ್ತು ಇನ್ನೊಬ್ಬನೆಲ್ಲ ಅದಾನ ಇಬ್ಬರು ಅದಿರಿ ಅಂತೀರಿ ನೀವು ಅಂದ ಅಯ್ಯೋ ಇವಂಗೆ ಹೆಂಗೆ ಗೊತ್ತಾತಪ್ಪ ಅಂತೇಳಿ ನನಗೊಂದ ನಮ್ನಿ ಅಯ್ಯೋ ಏನು ಹಿಂದೇನು ಪತ್ತೆದಾರಿಕೆ ಮಾಡ್ಕೊಂತ ಅಡ್ಡಾಡಕತ್ತಾನ ಹೆಂಗವ ತಗ ನೀವು ಕುಲ್ಲ ಹೇಳಿದ್ರಿಲ್ಲ ಇಲ್ಲ ಅದು ಬಿಟ್ಟು ಹೋಗ್ಯಾನ ಕರೆ ಆದ್ರೆ ಕೆಲಸ ಇಲ್ಲಿ ಕೆಲಸ ಇಲ್ಲದ್ಕ ಬಿಟ್ಟು ಹೋಗ್ಯಾನವ ಅಂತ ಹೇಳ್ಬೇಕಿಲ್ಲ ಅದನ್ನೇ ಅಂದೆ ಅಂದಿಂದೆ ಇಲ್ಲ ಕೆಲಸದವರು ಅಂತದು ಹೇಳಿಂದ ಅಯ್ಯೋ ಇದ್ದಿದ್ರು ಬೇಕಾಗಿತ್ತು ರೀ ಸ್ವಲ್ಪ ಯಾಕಂದ್ರೆ ಭಾಳ ವಜ್ಜೆ ಆಗ್ಬಿಟ್ಟೈತ್ರಿ ಮಲೇಶಣ್ಣ ಒಂದು ಸ್ವಲ್ಪ ರೊಕ್ಕದ ಒಂಚೂರು ತಗೊಳ್ಳೋ ಮೈ ಮೇಲೆ ಬಂದವು ಹಂಗಾಗಿ ಅಂತಂದ ನಾನು ತಲೆ ಕೆಡಿಸ್ಕೊಲಿಲ್ಲ ವಾಪಸ್ಸು ಕೆಲಸ ಇಲ್ಲೇ ಇಲ್ಲ ಅನ್ನೆಲ್ಲ ಕೇಳ್ತಾನ ಒಂದು 5,000 ರೂಪಾಯಿ ಸಾಲ ಇದ್ರೆ ಬೇಕಾಗಿತ್ತು ರೀ ಒಂದು ತಿಂಗಳದಾಗ ವಾಪಸ್ ಕೊಡ್ತಿದ್ದೆ ಒಂಚೂರು ಭಾಳ ತುರ್ತು ಕುತ್ತಿಗೆ ಬಂದೈತಿ ಕೊಡ್ಬೇಕು ಅಂತಾನ ಏನೇ 5,000 ರೂಪಾಯಿ ನೀವು ಕೊಡ್ಬೇಕಂತ ಬಾರಿ ಬಿಡ ಇವ್ರದ್ದು ಎಲ್ಲ ಇವ್ಗೇನು ಸಾಲ ಮಾಡಕ್ಕೇನು ಮಂದಿ ಬರಗಾಲಕ್ಯಾರನ ಊರಾಗ ಅಯ್ಯೋ ದೇವ್ರೆ ಎಲ್ಲಾರನ್ನೂ ಬಿಟ್ಟು ನಿಮ್ಮಂತಲೇ ಬಂದಾನಲ್ಲ ರೀ ಅದು ಮೊನ್ನೆ ಪ್ರಭಾವತಿ ಹೋಗಿ ಜಗಳ ಮಾಡಿ ಗಾಡಿ ಚಾವಿ ಮನ್ಯಾನ ಚಾವಿ ಎಲ್ಲ ಕಸ್ಕೊಂಬಂದಾಳಲ್ಲ ಅದಕ್ಕೆ ರೊಕ್ಕ ಕೊಟ್ಟು ಒಯ್ಬೇಕಂತದನ ಏನು ಯಾಕಂದ್ರೆ ಊರಾಗ ಒಂಥರ ಮರ್ಯಾದೆ ಪ್ರಶ್ನೆ ನೋಡು ಚಾವಿ ಇಲ್ಲೇ ಉಳ್ಕೊಂಡು ಬಿಡಿಸ್ಕೊಳಕ್ಕಾಗಲಿಲ್ಲ ಅಂತೇಳಿ ಅದರ ಸಂಬಂಧ ಅಣ್ಣನ ರೊಕ್ಕ ಇಸ್ಕೊಂಡು ತಮಗೆ ಕೊಡ್ಬೇಕಂತ ಲೆಕ್ಕ ಮಾಡ್ಯಾನ ಏನು ಯಾರಿಗೆ ಗೊತ್ತು ರೊಕ್ಕ ಇಲ್ಲ ಅಂದಿರೋದಿಲ್ಲ ₹1 ಕೊಡಕೋಬೇಡ್ರಿ ಅವಂಗ ಇಸಾ ತಗೋತೇನಂದ್ರೆ ₹10 ಕೊಡ್ಬೇಡ್ರಿ ಇಲ್ಲ ಮರ ಎಲ್ಲಿ ಕೊಡಕೋಲ್ಲ ಅದಕ್ಕೆ ಇಲ್ಲಪ್ಪ ನನ್ನ ಕಡೆ ರೊಕ್ಕಿಲ್ಲ ನಾನು ಕೇಳಕ್ಕೆ ಹೋಗ್ಬೇಡ ನಾನು ಈಗಿನ ದುಡಿಮೆ ಶುರು ಮಾಡ್ಕೊಂಡವ ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಅಂದೆ ಒಳ್ಳೆ ಕೆಲಸ ಮಾಡಿದ್ರಿ ಕಟ್ಬೇಡಗಳು ಇವೆಲ್ಲ ವ್ಯವಹಾರ ಮಾಡವ ನೀವು ತೊಗೊಂಡು ರೊಕ್ಕ ಮುಕ್ಳಿ ಬಿಡ್ದ ಹಾಕೊಂಡು ಕುಂತ್ರೆ ಮುಗಿದೋತು ಹೋಗಿ ಜಗಳ ಮಾಡಾಕ ಸರ್ತಿ ಹಾಕಾರ ಅಯ್ಯೋ ನಾನು ಈಗ ದುಡಿಮೆ ಮಾಡಕತ್ತವ ಅಷ್ಟೇನು ವ್ಯಾಪಾರ ಎಲ್ಲಿಂದ ತರಕೋಲಪ್ಪ ಅಂದ್ರೆ ಏನಂತ ಗೊತ್ತಾ ಅಯ್ಯ ಮತ್ತು ಇಷ್ಟು ಹಿಂಡ್ತೈತಿ ಹಾಲು ಬೇಕಾದಂಗೆ ಇಂತಿಷ್ಟು ವ್ಯಾಪಾರ ಆಕತಿ ಅದು ಹೆಂಗಿರೋದಿಲ್ರಿ ಮಲೇಶಣ್ಣ ನಮ್ಮ ಮೇಲೆ ಸಿಟ್ಟು ನಿಮ್ಗೆ ಅದಕ್ಕೆ ಕೊಡಲ್ಲ ಅಂತೀರಿ ಕೊಡ್ರಿ ಹಂಗೆ ಮಾಡಬೇಡ್ರಿ ಅಂತಾನೆ ಏನು ಹೇಳೋದು ಇದಕ್ಕೆ ಅಯ್ಯೋ ದೇವ್ರಿ ಇದೇನ್ರಿ ಗತಿ ಅಲ್ಲಿ ಏನು ಪತ್ತೆದಾರಿಕೆ ಮಾಡಕತ್ತಾನೆ ಏನು ವ್ಯಾಪಾರ ಇಷ್ಟಕತಿ ಏನು ಎತ್ತಂತ ವಿಚಾರಿಸ್ತಾನಂದ್ರೆ ನಾ ಹೇಳೋದಾದ್ರೆ ರೀ ಇದು ಯಾಕೆ ಸರಿ ಬರಲ್ರಿ
ನೋಡ್ಕೊಂತಿದ್ದು ಇದ್ದು ಏನಾರ ತೊಂದರೆ ಕೊಟ್ಬಿಟ್ಟಾನ ಹಿಂದಾಗಡೆ ಯಾಕೆ ಬೇಕು ಹೌದಿಲ್ಲ? ಅವನ್ನ ಮಾತ್ರ ನಿಮ್ಮ ಹಾಲಿನ ಡೈರಿ ಆಜು ಬಾಜುಕು ಬಿಟ್ಕೋಬೇಡ್ರಿ. ಅವನ್ನ ಇಂಥ ಕೆಟ್ಟ ಹುಳುಗಳು ಆಜು ಬಾಜುಕು ಇರಬಾರ್ದು ನೋಡ್ರಿ. ಅಲ್ಲ ನಾ ಹೇಳೋದಾದ್ರೆ ಬಿ ಏನ್ರಿ ಅವ ನಿಮ್ಮ ಹಾಲಿನ ಡೈರಿ ಕೆಲಸ ಮಾಡ್ತೈತಲ್ಲ ಅದು ಹುಡುಗ, ಆ ಕಡೆಯಿಂದ ಬಂದಿದ್ದು ಅಂತಿರಲ್ಲ ನೀವು, ಆಸಾಮಿಂದ ಬಂದತ್ತಲ್ಲ ಅದು, ಆಸಾಮ ಎಲ್ಲಿಂದ ಅದು? ಆ ಹುಡುಗನ ಒಂಚೂರು ವಿಚಾರಿಸ್ರಿ. ಅವನು ಏನಾರ ಸಂಪರ್ಕದಾಗ ಅದಾರನ ಗೊತ್ತಾಗಬೇಕು. ನನಗೂ ಯಾಕೋ ಹಂಗೆ ಅನ್ನಿಸ್ತು. ಮತ್ತು ಇವ ಏನಾರ ಅವ್ನ ಬಾಯಾಗಿಂದ ಎಲ್ಲ ವಿಚಾರಗಳು ತಿಳ್ಕೊಳಕತ್ತಾನೋ ಏನೋ ಅಂತ ಅನ್ನಿಸ್ತು ನನ್ನ ಮನಸ್ಸಿಗೂ, ಹೌದಿಲ್ಲ? ಯಾಕಂದ್ರೆ ತಿಳ್ಕೊಂಡು ನಾಳೆ ಏನಾರ ತೊಂದರೆ ಕೊಟ್ಟರೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಎದಕ್ಕೆ ಬೇಕು? ಇಲ್ಲ, ಇವತ್ತು ಹೋಗಿ ವಿಚಾರಿಸ್ತೀನಿ ಮಧ್ಯಾಹ್ನದಾಗ. ಇವತ್ತು ಇಲ್ಲಿಂದ ಹೊಕ್ಕನಲ್ಲ, ಹೋಗಿ ವಿಚಾರಿಸ್ತೀನಿ ಏನಿದು ಮತ್ತು ಹಿಂಗೆ ಗೊತ್ತಾತು ಅಂತೇಳಿ ಎಲ್ಲ ಕೇಳ್ತೀನಿ. ನಾನು ಕೈಕಲ್ ಮಕ್ಕ ತೊಗೊಂಬರ್ತೀನಿ. ಏನು ತಾಟ್ ಹಚ್ಚು. ಅಕ್ಕವ ಏನ್ ಮಾಡತ್ತಿದ್ರಿ? ಏನಿಲ್ಲ, ಬಾರ ಪ್ರಭಾವತಿ ಕುಂದ್ರ ಬಾ. ಈಗ ಬಂದ್ರ ಇವರು ಮಾತಾಡ್ಕೊಂತ ಕುಂತಿದ್ವಿ. ಆ ಮುಸ್ತಫ್ ನೋಡ ನನ್ನ ಗಂಡ ರೊಕ್ಕ ಕಂಡು ಬಿದ್ದಾನಂತ. ಚಾವಿ ಅದು ಇಸ್ಕೊಂಡು ಹೋಗಕ್ಕೆ ಬಂದಿದ್ನ, ಇನ್ನೂ ಕೊಟ್ಟಿಲ್ಲ. ಎಲ್ಲಿ ಕೊಡ್ತಿ? ರೊಕ್ಕ ಕೊಟ್ಟ ಮೇಲೆ ಕೊಡೋದಂತ ಹೇಳೇನಿ. ಆ ಪಾತಿಮಾಗೂ ಅಷ್ಟು ಸಂಘದಾಗ ಬೆಟ್ಟ ಅದಲ್ಲ ಅಂದ್ರೆ ಹೇಳ್ತೀನಿ. ಓಹೋ, ಇಬ್ರು ಇಲ್ಲೇ ಅದಿರೇನ? ಸಿಕ್ಕಿದ್ ಒಳ್ಳೇದಾಯ್ತು. ನಿಮ್ಗೊಂದು ವಿಚಾರ ಹೇಳ್ಬೇಕು. ಜಲ್ಜಕ್ಕರ ಬರ್ರಿ, ಕುಂದ್ರ ಬರ್ರಿ. ಓಹ್ ಮಲ್ಲೇಶಿ, ನೀನು ಮನೆಗೆ ಅದೇನಪ್ಪ? ನಾ ಹಂಗಾರ ಆಮೇಲೆ ಬರ್ತೇನೆ ತಗೋ. ಯಾಕ್ರಿ ಜಡ್ಜಕರ? ಅಲ್ಲ ನಾ ಅದೇನಂತ ಹೊಂಟ್ರಿ? ಯಾಕೆ ಏನಾರ ಮಾತಾಡೋದಿತ್ತೇನ್ರಿ? ಭಾಳ ಗುಪ್ತೇನ್ರ ಇತ್ತನ್? ಮತ್ತೆ ಹಂಗಿದ್ರೆ ಹೇಳ್ರಿ, ಬೇಕಾರೆ ಅದಕ್ಕೇನಿಲ್ಲ, ನಾನು ಬೇಕಾರೆ ಒಳಗೆ ಹೋಗ್ಕೇನಂತ. ಯೋ ಗುಪ್ತಂತ ಏನಿಲ್ಲಪ್ಪ, ನಿಮ್ಮ ತಂಗಿ ವಿಚಾರನೇ, ಬೇರೆ ಏನೂ ಇಲ್ಲ. ಜಲ್ಜಕ್ಕರ ಬೇಜಾರು ಮಾಡ್ಕೋಬೇಡ್ರಿ. ಹಿಂಗೆ ಹೇಳ್ತೀನಿ, ಹಿಂಗೆ ಹೇಳಿದ್ಲ ಗಿರ್ಜಕ್ಕ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಆಕಿ ವಿಚಾರ ಏನು ಹೇಳಬೇಡ್ರಿ. ನಂಗೆ ಯಾವುದು ಅದನ್ನು ಕೇಳುವ ಆಸಕ್ತಿ ಇಲ್ರಿ. ಆಕಿ ವಿಚಾರ ಕೇಳಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ರಿ ಕರೆನ. ಯಾಕಂದ್ರೆ ಅಷ್ಟಾಕಿಯಿಂದ ಅನ್ಭವಿಸ್ಬಿಟ್ಟೇವಿ. ಅಲ್ಲ ನಿಮ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ಇವೆಲ್ಲ ಊರಾಗ ಏನೇನಾಗ್ಯಾವ ಲಪಡಾದಂದೆ ನಿಮ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತಲ್ರಿ. ಅಯ್ಯೋ ಬ್ಯಾರೆ ಏನು ಅಲ್ಲ, ನಿಮಗೆ ಸಂಬಂಧಪಟ್ಟಿದ್ದಲ್ಲ. ನನ್ನ ಮಗಳನ್ನ ನಿಮ್ಮ ತಂಗಿ ಊರಿಗೆ ಅಲ್ಲ ಕೊಟ್ಟಿರೋದು, ವಿಚಾರ ಗೊತ್ತಲ್ಲ ನಿನಗೆ? ಹೌದ್ರಿ. ನೀವು ಹೇಳಬೇಡ ಅಂದಮೇಲೂ ಹೇಳತ್ತೀನಿ ಅಂತ ಮತ್ತೆ ಹಂಗಿದ್ದು ಮಾಡ್ಕೋಬೇಡ್ರಿ. ಏನು ಗೊತ್ತನ, ಅದು ನನ್ನ ಮಗಳು ನಿನ್ನೆ ತವ್ರ ಮನೆಗೆ ಬಂದಾಳ, ಒಂದು 4 ದಿನ ಇದ್ದೋಗಣ ಅಂತೇಳಿ ಸುದ್ದಿ ಗೊತ್ತಾತು. ಏನು ಗೊತ್ತಾ, ನಿಮ್ಮ ತಂಗಿ ಅಲ್ಲ, ಮತ್ತೆ ಹೇಳಿನ ಜಗಳ ಮಾಡಬೇಡ್ರಿ. ಮತ್ತೆ ಇದು ಅಲ್ಲಿ ಊರು ತುಂಬ ಸುದ್ದಿ ಆಗೈತಿದು. ನಿಮ್ಮ ತಂಗಿ ಅಲ್ಲೇ ಊರಾಗ ಮಲೇಶಿ ಯಾರಪ್ಪ ಅವನು ನಾಗನಗೌಡ ಅಂತ ನೋಡು, ಅವನ ಜೋಡಿ ಕಲ್ಲಕ್ಕ ಮಲ್ಲಕ್ಕ ಆಟ ನಡೆಸಾಳಂತ. ಜಲ್ಜಕರ ಇಲ್ಲ, ಬೇಕಾದ್ರೆ ನಮ್ಮ ತಂಗಿ ಇವ್ರಿಗೆ ಒಂದು ಮಾತು ಬೈ ಜಗಳ ಮಾಡ್ತಾಳಂದ್ರೆ ನಾವು ಒಪ್ಕೊಂತೇನೆ. ಇಂಥವೆಲ್ಲ ನನ್ನ ತಂಗಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಗಳು ಎಲ್ಲೇ ಏನೋ ಮಿಸ್ಟೇಕ್ ಆಗಿರ್ಬೇಕು ನೋಡ್ರಿ, ಅದು ಯಾರ್ದಾರ ವಿಚಾರ ಹೋಗಿ ಯಾರ್ದಾರ ಬಾಯಾಗ ಬಂತಾನ. ಇಲ್ಲ ಮಲ್ಲೇಶಿ, ನನ್ನ ಮಗಳೇನ ಊರಿಗೆ ಹೊಸಬ್ಳನ ಅರೇದಕ್ಕೇನ ಏನು ಗೊತ್ತಿಲ್ಲ ಅನ್ನಕ ಎಲ್ಲ ಗೊತ್ತೈತಪ್ಪ ಆಕಿಗೂ. ಇದು ಏನಾಗಿತ್ತು ಗೊತ್ತನ, ಆಕಿಗೂ ಎಲ್ಲ ವಿಚಾರ ಗೊತ್ತೈತಿ ಕರೆ ಅಂತೆ. ಊರಾಗೆ ಏನೇನಾಗೈತೆ ಅಂತ ಗೊತ್ತನ, ನಿನಗೆ ಹೇಳ್ತೀನಿ ಕೇಳೋ, ಪಿನ್ ಟು ಪಿನ್ ಹೇಳ್ತೀನಿ. ಇಷ್ಟಲಾಗಿದೆ? ಅಯ್ಯೋ ದೇವ್ರಿ, ಇದಕ್ಕಿಂತ ಅವ್ನು ಒಳಗಿದ್ದಿದ್ರೆ ಬೇಸಿತ್ತಲ್ಲ. ಅವ್ನು ಬಿಡಿಸ್ಕೊಂಬರಕ್ಕೆ ಎದಕ್ಕಂತ ಕೆಲಸ ಮಾಡಕ್ಕೆ ಹೋಗ್ಬೇಕು? ಅವನಿಂದ ಏನು ಸುಖ ಸಿಗ್ತತನ? ಬಂದಿಂದ ಅದನ್ನ ಅಲ್ಲ ಎದ್ಲಗಟ್ಟ ಹಚ್ಚಿರೋದು. ಕಡೆಗೆ ನೋಡಿ ಅನಾಸ್ತಿ ಆ ಹುಡುಗರ ಸತಿಗೆ ಹೋದು. ಅಯ್ಯೋ ದೇವ್ರೇ, ಇಂಥ ಗಂಡುಗಳು ಯಾಕೆ ದೇವ್ರು ಕೊಡ್ತಾನ ಏನಾಗ್ತದ? ಅಲ್ಲ ಕೃತಿಗೆ ತಕ್ಕಂಗೆ ಬಿಡು, ಅದನ್ನೇ ಏನಾತಿದ್ದೆ. ಅವ್ರ ಗುಣಕ್ಕೆ ತಕ್ಕಂಗೆ ಅದೇನಂತಾರೆ, ದಾನಕ್ಕೆ ತಕ್ಕಂಗೆ ಮಕ್ಳು ಏನಂತಾರಲ್ಲ ಯಾವ್ದು, ದಾನಕ್ಕೆ ತಕ್ಕಂಗೆ ಮಕ್ಳು ಪುಣ್ಯಕ್ಕೆ ತಕ್ಕಂಗೆ ಗಂಡ ಅಂತೇಳಿ ಮತ್ತು ಇಂಥದ್ದೇ ಸಿಗೋದು. ಮತ್ತೆ ಸುಮ್ಮನಿರು, ಆಕೇನು ಯಾರಿಗೆ ಒಳ್ಳೇದು ಬೈಸಾಳ ಅಂತೇಳಿ ಆಗ್ಬೇಕು. ಆಕೆ ನೀನು ಅತ್ತಿ ಜೊತೆಗೆ ಸೇರ್ಕೊಂಡು ಸ್ವಲ್ಪ ಉರ್ದಾಡಿದ್ಲ. ಯವ್ವ ತಾಯಿ ಏನು ಜೀವ ತೆಗ್ಯಾಕ ಹೊಂಟಿದ್ಲು. ನನ್ನ ಗಂಡಗೆ ಹೌದು, ನನಗೆ 2ನೇ ಲಗ್ನ ಮಾಡಿಸಿದ್ಲು ಮುಂದೆ ನಿಂತು. ಅದ್ರ ಸಂಕಟನೂ ಯಾರಿಗೆ ಹೇಳ್ಬೇಕು? ನಾನೇನು ಸ್ವಲ್ಪ ಅನ್ಭವಿಸಿದ್ನಿ ಇವ್ರ ಕೈಯಾಗ? ಆಗ್ಲಾ ಅನ್ಭವಿಸ್ಲಿ. ನನ್ನ ಹೊಟ್ಟೆ ಸಂಕಟ ಏನ ಅವ್ರಿಗೆ ಗೊತ್ತಿಲ್ಲದ ಎಷ್ಟು ಅನುಭವಿಸಿ ನಾನು ಅಂತೇಳಿ. ಅವ್ನು ಕಡ್ದು ಹೋಗೋದು ಹೆಡ್ಗಿ ತುಂಬಲೇನ ಅನ್ನಷ್ಟು ಸಿಟ್ಟು ಬರ್ತದೆ ನನಗೆ ಆ ಗಣಮಗನ ನೋಡಿದ್ರೆ. ಆದ್ರೆ ಏನು ಮಾಡೋದು, ನನ್ನ ಜೀವನ ತೆಗ್ಯಾಕೆ ಹೊಂಟಾವ. ಆದರೂ ನಮ್ಮ ತಂಗಿ ಜೀವನ ಹಿಂಗೆ ಆಗಬಾರ್ದಾಗಿತ್ತು. ಏನು ಮಾಡೋಕ್ಕಾಗತ್ತೆ, ಎಲ್ಲ ಅವ್ರವ್ರು ಪಡ್ಕೊಂಬಂದಿದ್ದಷ್ಟೇ. ಸುಮ್ಮನೆ ಕಣ್ಣೀಲಿ ನೋಡ್ಬೇಕು ಇರ್ಬೇಕು. ಈಗ ಇವು ಮಕ್ಳು ಊರು ಬಿಟ್ಟು ಹೋಗ್ಯಾವ ಅಂದ್ರೆ ಯಾವಾಗ ಬರ್ತಾವ ಏನು ಯಾರಿಗೆ ಗೊತ್ತು. ಜಲ್ಜಕ್ಕ, ನೀವಾದರೂ ಈ ಸುದ್ದಿ ಬಂದು ನಮ್ಗೆ ಹೇಳಬಾರ್ದಾಗಿತ್ತು. ಈಗ ನನ್ನ ಗಂಡನ ಮನಸ್ಸು ಒಂಥರ ಕಸಿವಿಸಿ ಆಗಕತ್ತ. ಹಿಂಗಾಗಿತ್ತಲ್ಲ ತಂಗಿಗಂತೇಳಿ. ಅಕಸ್ಮಾತ್ ಏನಾರು ನನ್ನ ಗಂಡ ಅಲ್ಲಿ ನೋಡ್ತೀನಿ ಅಂತ ಹೋದ್ಗಿದ್ರೆ ನನಗೆ ಹೇಳಾರ್ದ. ಅಯ್ಯೋ ದೇವ್ರೆ, ಮೊದ್ಲ ಕೆಟ್ಟ ಜನ ರೀ ಅವರು. ಏನು ನನ್ನ ಗಂಡ ಜೀವನ ತೆಗಿಯಕ್ಕೆ ಹೋಗಿದ್ರು ಹೋಗೇ ಬಿಟ್ಟಿತ್ತು. ಏನೋ ದೇವ್ರ ಪುಣ್ಯಲೆ ಅದು ಎಲ್ಲಿ ಉಳಿದಿತ್ತ ಏನೋ, ನಂದೊಂದು ದೇವ್ರ ಪೂಜೆ ಮಾಡಿದ ಪುಣ್ಯ ಅವ್ರ ಅವಂದು ಅಪ್ಪಂದಂತರೂ ಇಲ್ಲ ಬಿಡ್ರಿ. ನಂದೇ ಅದು ಪುಣ್ಯ ಇದ್ದಿದ್ದಕ್ಕೆ ನನ್ನ ಗಂಡನೊಂದು ಯಾರೋ ಬಚಾವ್ ಮಾಡಿ ಅವ್ರ ಮನೆಗೆ ಬಂದರು. ಜಲ್ದಕ್ಕ ಇನ್ನೊಮ್ಮೆ ನಿಮ್ಮ ಮಗಳು ಬಂದು ಏನೇನೋ ಹೇಳಿದ್ಲು ಅಂತೇಳಿ ಆ ವಿಚಾರ ಬಂದು ನಮ್ಮ ಹತ್ರ ಹೇಳ್ಬೇಡ್ರಿ. ಹೇಳಿದ್ರು ನನ್ನ ಗಂಡ ಇಲ್ದಾಗ ಹೇಳ್ರಿ, ನನ್ನ ಮುಂದೆ ಹೇಳ್ರಿ, ಬೇಕಾರೆ ನಡಿತೈತಿ ಕೇಳ್ಕೊತೀನಿ. ಆದ್ರೆ ನನ್ನ ಗಂಡ ಇದ್ದಾಗ ಹೇಳ್ಬೇಡ್ರಿ ನೋಡ್ರಿ. ನನ್ನ ಗಂಡ ಮಕ್ಕ ಸಣ್ಣದು ಮಾಡ್ಕೊಂಡು ಹೋದ. ಉಣ್ತಾನ ತಿಂತಾನ ಬಿಡ್ತಾನೆ ಹೇಳ್ರಿ ನೋಡೋಣ. ಎಷ್ಟೇ ಆದರೂ ಕಳ್ಳಲ್ಲ, ಒಂಥರ ಹಿಂಗಾಗೈತೆ ನಮ್ಮ ತಂಗಿಗೆ ಅನ್ನೋದು ಒಂದು ಮನಸ್ಸಿಗೆ ಬರ್ತದೆ ನೋಡ್ರಿ. ಅದಕ್ಕೆ ಹೇಳಿದೆ.
ಬೇಜಾರು ಮಾಡ್ಕೊಬೇಡ ಗಿರ್ಜಿ. ಅದು ನಾನು ಜೀವ ತಡಿಲಿಲ್ಲವ ಅಲ್ಲಿ ಸುದ್ದಿ ನನ್ನ ಮಗಳು ಹೇಳತ್ತಿದ್ದಂಗೆ ಒಂಥರ ಆಗ್ಬಿಡ್ತು. ಹಾಗಾಗಿ ಯಾವಾಗ ನಿನ್ನ ಮುಂದೆ ಹೇಳೇನೆ ಅನ್ನಂಗಾಗಿ ಬಂದೆ ನಾನು ಅಷ್ಟೇ. ಆಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಏನು ಹೇಳಿ ನಿನ್ನ ಗಂಡಗೆ, ಅವ್ರವ್ರು ಮಾಡಿದ ಕರ್ಮ ಅನ್ಭವಿಸ್ತಾರ, ನೀವು ಯಾಕೆ ತಲೆ ಕೆಡ್ಸ್ಕೊತೀರ ಅಂತ ಹೇಳು. ಇನ್ನೊಮ್ಮೆ ನಿನ್ನ ಗಂಡನಿದ್ರೆ ಹೇಳಲ್ಲ ತಗೋ. ಹಾಂ, ನಾನು ಹೊಕ್ಕನಿ ಸಣ್ಣಗಿರೋದು ಬಿಟ್ಟು ಬಂದಿಲ್ಲ ಸುದ್ದಿ ಹೇಳಿ. ಗಿರ್ಜಕ್ಕ ನಿಮ್ಮ ಮಲ್ಲೇಶ್ ಮಾವರಿಗೆ ಹೇಳು, ಎದಕ್ಕೆ ಚಿಂತೆ ಮಾಡ್ತೀರಿ, ಅವ್ರು ಮಾಡೋದು ಅಂತದವು ಅನ್ಭವಿಸಕತ್ತಾರ, ಸುಮ್ಮನಿರು ಅಂತ ಹೇಳ್ರಿ ನೀವು. ಏನು ನೀನೇನು ಸ್ವಲ್ಪ ಅನ್ಭವಿಸಿದೇನೆ? ಯಾವತ್ತೇನಾರ ಜರ್ ಕರ್ತ ಹೆಚ್ಚು ಕಮ್ಮಿ ಆಗಿ ಮಲ್ಲೇಶ್ ಮಾವಿಗೆ ಏನಾರ ಆಗಿತ್ತು ಅನ್ಕೋ, ನೀನು ಎಷ್ಟು ನರಳಬೇಕಿತ್ತು ಈ ಹುಡುಗನ ಕಟ್ಕೊಂಡು. ಜೀವನನೇ ಒಂದು ಜೀವನೇ ಹೋಗಿದ್ರಿ, ಏನು ಜೀವ ಬರ್ತಿತ್ತ? ಈಕೆ ಅನ್ಭವಿಸಕತ್ತಿರೋದೇನು ದೊಡ್ಡ ವಿಚಾರ ಅಲ್ಲ. ಮಕ್ಕಳೇನು ಓಡೋಗ್ಯಾವಷ್ಟೇ, ಇವತ್ತ ನಾಳೆ ಬರ್ತಾವು. ಗಂಡ ಎಷ್ಟು ದಿನ ಅಂತ ಇದು ಮಾಡ್ತಾನ, ತಾನ ಬಾಯಿ ಮುಚ್ಕೊಂಡು ಸುಮ್ಮನೆ ಅಕ್ಕನ. ಆದ್ರೆ ನಿಮ್ದು ಹೇಳ್ರಿ, ನೀನು ಎಷ್ಟು ಕಷ್ಟ ಅನ್ಭವಿಸ್ಬೇಕಿತ್ತು. ಮಲ್ಲೇಶ್ ಮಗ ಸುಮ್ಮನೆ ಬೇಜಾರು ಮಾಡ್ಕೊತಾನೆ, ತಿಳಿಸಿ ಹೇಳಿ ನೀವು. ಏನೋ ನಾ ಹೋಗ್ತೇನೆ. ಆಯ್ತು ಪ್ರಭಾವತಿ, ನಾ ಹೇಳ್ತಂತ ಅವ್ರಿಗೆ. ಹಾಂ ಏನ್ರಿ ಬರ್ರಿ ಇಲ್ಲೇ. ಹಾಂ, ನೀವು ಎದಕ್ಕೆ ಮಕ್ಕ ಸಪ್ಪಗೆ ಮಾಡ್ಕೊಳ್ಳೋದು? ಕತಿ ನಿಮ್ದೊಂದು ತಗ ಸುಮ್ಮನಿರಿ. ಅವ್ರೇನು ಸ್ವಲ್ಪ ಏನು ಮಾಡಿಲ್ಲ ನಮಗೆ. ನಾನು ಎಷ್ಟು ಅನ್ಭವಿಸಿದೆ ಅಂತ ಎಲ್ಲ ನೆನಪು ಹಾರಿಬಿಟ್ರೆ ಆಗಲೇ. ಮತ್ತು ತಂಗಿ ಹಿಂಗೆ ಆಗೈತೆ ಅನ್ನತ್ಲೆ ನೋಡ್ರಿ. ಅದೇ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಆಕಿ ಇದ್ದು ಅಲ್ಲ ತಡಿ, ಅವ್ನು ಬಿಡಿಸ್ಕೊಂಬರೋಂಥದ್ದು ಏನಿತ್ತು? ಹಿಂಗೆ ಇನ್ನೊಬ್ಬನ ಜೋಡಿ ಸಲಿಗೆಯಿಂದ ಇದ್ದ ಗಂಡನ ಬಿಡಿಸ್ಕೊಂಬರೋಂಥದ್ದು ಏನಿತ್ತು? ಊರಾಗ ಮರ್ಯಾದೆ ಹೋತಾ ಇಲ್ಲ ಈಗ. ಅಷ್ಟು ಇದು ಮಾಡಕ್ಕೆ ಹೋಗ್ಬಾರ್ದ್ರಿ. ನೋಡು, ಗಂಡ ಒಳ್ಳೆವಾದ್ರೆ ಗಂಡ ಬಂಗಾರದಂತವ ಬಿಡಪ್ಪ. ಅಂಗೈಯ ಗಿಡ ನೋಡ್ಕೋತಾನ ಅಂದ್ರೆ ಒಂದು ಮಾತು. ಕುಡ್ದು ಒಲಾಡ್ತಿದ್ದ, ಏನು ಕಮ್ಮಂಗೆ ನೋಡ್ಕೋತಾನ ಅಂತೇಳಿ ಅವನಿಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ಬೇಕಿತ್ತು. ನೀವು ಸುಮ್ಮನಿರಿ. ನೀವು ಇದೆಲ್ಲ ವಿಚಾರ ಮಾಡಿ ಏನು ಮನಸ್ಸು ಹಾಳು ಮಾಡ್ಕೊತೀರ ಅಷ್ಟೇ. ನಾ ಹೇಳ್ತಾ ಇದ್ದೀನಲ್ಲ, ನೀವು ಸುಮ್ಮನಿರಿ. ಅದು ಅಲ್ಲದೆ ಆ ಮಕ್ಕಳಿಗೆ ಯಾಕೆ ತಲೆಯಾಗ ತುಂಬಿ ಅವರು ವಾಪಸ್ ಕೊಲೆ ಮಾಡಕ್ಕೆ ಹೋದ್ರೆ ಬಿಡ್ತಾರನ? ಏನು ಕೊಲೆ ಮಾಡೋದಂದ್ರೆ ಆಟನ? ಏನು ಜೀವ ತೆಗಿಯೋದಂದ್ರೆ ಏನು ಅದೇನು ಹುಟ್ಟು ಬರಕ್ಕೆ ಹುಲ್ ಜಲ್ಮ ಅಂತ ಮಾಡಿರಿ? ಕೈ ಬಿಡ್ತಾರನ? ಮತ್ತು ಅದಕ್ಕೆ ಬೇಷ ಹಾಕಿದ್ಮ್ಯಾರ ನೀವು ಸುಮ್ಮನಿರಿ. ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ನೋಡ್ರಿ, ನಾ ಹೇಳ್ತೇನೆ, ನನಗೆ ಕೇಳಾರ್ದ ಏನಾರ ನೀವು ಅವ್ರ ಊರ ಕಡೆ ತಲೆ ಹಾಕಿದ್ದ ಗೊತ್ತಾದ್ರೆ ನಾನು ನಿಜವಾಗ್ಲೂ ಬದುಕಿರಂಗಿಲ್ಲ. ನಾನು ಜೀವ ಧರಿಸ್ಲಿ ಅಂತೂ ಇರೋದಿಲ್ಲ. ನಾ ಈ ಸಿಗಿಸ ತೊಗೊಂಡು ಸಾಯ್ತೇನೆ. ಆರಾಮ್ ನಿಮ್ಮ ಪಾಡಿಗೆ ನೀವು ಇರ್ರಿ, ತಂಗಿ ಜೀವನ ನೋಡ್ಕೊಂತ. ಏನು ತಂಗಿ ಒಳ್ಳೆಕಾದ್ರೆ ಬಿಡಪ್ಪ, ನೋಡ್ಕೊ ಮಾಡ್ಕೊ ಅಂತ ನಾವು ಅನ್ಬೋದು. ತಂಗಿನೇ ಭಾಳ ಇದು ಅದಾಳಕ್ಕಿ. ಆಕಿನ ನೋಡ್ಕೊಳಕ್ಕೋಸ್ಕರ ನೀವು ಕಟ್ಕೊಂಡು ಹೆಂಡ್ತಿ ಅನ್ನೋದು ಲೆಕ್ಕಕ್ಕಿಲ್ದಂಗೆ ಅಡ್ಡಾಡ್ತೀರಿ. ನಾ ಹೇಳ್ತೇನೆ ನೋಡ್ರಿ, ನೀವು ಸುಮ್ಮನೆ ನೀವು ಮಾತ್ರ ಅಲ್ಲಿ ಹೋಗ್ತಕ್ಕದ್ದಲ್ಲ. ಇಲ್ಲ ಮರ, ನಾ ಎಲ್ಲಿ ಹೋಗೋದಿಲ್ಲ ತಗೋ. ಆದರೂ ಒಂದು ಮರ್ಯಾದೆ ಅಂತ ತೆಗೆದ್ಬಿಟ್ಲಲ್ಲ, ಮಂತೇನು ಮರ್ಯಾದಿನ. ಎಷ್ಟು ಒಂದು ನಗ್ಪಾಟ್ಲ ಬಾಳೆ. ಹಿಂಗೆ ಮಾಡ್ತಾಳ, ಹಿಂಗೆ ಅಕ್ಕತಿ ಅಂದ್ಕೊಂಡಿದ್ದಿಲ್ಲ. ಹೋಗುತ್ತೆ ಇಡೇ ಊರಾಗ ಸುದ್ದಿ ಆಗೈತಿ. ಈಗ ಆ ಜಲ್ಜಾಕ್ ಬಂದು ಇಲ್ಲಿ ಹೇಳಿದ್ಲಲ್ಲ ಹಿಂಗಾಗೈತಿ ಅಂತೇಳಿ. ಆಕೆ ನಮಗಷ್ಟ ಹೇಳಿರ್ತಾಳ. ಈಗ ಇನ್ನೂ ಯಾರ್ಯಾರು ಅಡ್ಡಿ ಸಿಕ್ಕೋರಿಗೆ ಎಲ್ಲರಿಗೂ ಹೇಳ್ಕೊತ ಹೋಗಿರ್ತಾಳೆ ಅಷ್ಟೇ. ಎಂಥ ಒಂದು ಅಸಹ್ಯ ಏನು ತಾನ. ಹಿಂಗಾಗೈತೆ ಆ ಊರಿನ ಸುದ್ದಿ ಅಲ್ಲೆಲ್ಲ ಹಬ್ಬಿ ಈಗ ಈ ಊರು ತುಂಬ ಆಕತ್ತಷ್ಟೇ. ಹೋಗ್ಲಿ ಬಿಡ, ಏನು ಮಾಡೋಕ್ಕಾಕತಿ, ಹಣೆ ಬಾರ್ದಾಗಿದ್ದಂಗೆ ಆಕತ್ತಷ್ಟೇ. ಹೋಗ್ಲಿ ಬಿಡ್ರಿ, ಏನು ಹೋದ್ರೆ ಮರ್ಯಾದೆ ಅಕ್ಕಿದ್ ಹೋಗತ್ತೆ, ನಮ್ದು ಹೋಗತ್ತೆ. ನಾವೇನು ಮಾಡಪ್ಪ ಹಿಂಗೆ ಅಂತೇಳಿ ಹೇಳ್ಕೊಟ್ಟಿರ್ತೇವನ? ಆಯ್ತು ಮಾಡಿದ್ಲು ಅಷ್ಟೇ. ಅದಕ್ಕೆ ನೀವು ಯಾಕೆ ಇಷ್ಟು ಚಿಂತೆ ಮಾಡ್ತೀರಿ? ನಡ್ರಿ, ಇದು ಊಟ ಮಾಡಿ ನಡ್ರಿ.